ಗೀತಾ ರೂಪದಲ್ಲಿರುವ ತತ್ವಬೋಧೆಯೇ ಭಗವದ್ಗೀತೆ. ಇದು ಜೀವನದ ಸಾರವನ್ನು ವಿವರಿಸುತ್ತದೆ. ಭಗವದ್ಗೀತೆಯು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ನೀಡುವ ಮಹಾಗ್ರಂಥವಾಗಿದೆ. ಏನಾಯಿತು? ಒಳ್ಳೆಯದಕ್ಕಾಗಿ ಸಂಭವಿಸಿದೆ. ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ನಡೆಯುತ್ತಿದೆ. ಏನೇ ಆಗುತ್ತದೋ ಅದು ಒಳ್ಳೆಯದಕ್ಕಾಗಿಯೂ ಆಗುತ್ತದೆ. ಚಿಂತೆ ಬಿಡು, ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ನೀವು ಕೆಟ್ಟ ಹಂತದ ಮೂಲಕ ಹೋಗುತ್ತಿರುವುದಕ್ಕೆ ಒಂದು ಕಾರಣವಿದೆ ಮತ್ತು ನೀವು ವೈಭವದಲ್ಲಿ ಮುಳುಗಿರಲು ಒಂದು ಕಾರಣವಿದೆ. ಇದು ಒಂದು ಚಕ್ರವಾಗಿದೆ ಮತ್ತು ನೀವು ಅದನ್ನು ಒಪ್ಪಿಕೊಳ್ಳಬೇಕು. ನೀವು ಭವಿಷ್ಯದ ಬಗ್ಗೆ ಚಿಂತಿಸಬೇಕಾಗಿಲ್ಲ ಅಥವಾ ಭೂತಕಾಲದ ಬಗ್ಗೆ ಗಮನಹರಿಸಬಾರದು. ನೀವು ವರ್ತಮಾನದ ಮೇಲೆ ಮಾತ್ರ ನಿಯಂತ್ರಣವನ್ನು ಹೊಂದಿದ್ದೀರಿ. ಆದ್ದರಿಂದ ಅದನ್ನು ಪೂರ್ಣವಾಗಿ ಜೀವಿಸಬೇಕು. ನಿಮಗೆ ಕೆಲಸ ಮಾಡುವ ಹಕ್ಕಿದೆ, ಆದರೆ ಕೆಲಸದ ಫಲಕ್ಕೆ ಎಂದಿಗೂ ಅಪೇಕ್ಷಿಸಬೇಡಿ. ಭಗವದ್ಗೀತೆಯು ನಮಗೆ ನೀಡುವ ಅತ್ಯಂತ ಬುದ್ಧಿವಂತ ಸಂದೇಶವಾಗಿದೆ. ಇಂದು ನಾವು ಹಣ, ಉತ್ತಮ ಮನೆ, ಕಾರು ಮತ್ತು ಸುರಕ್ಷಿತ ಭವಿಷ್ಯಕ್ಕಾಗಿ ಮಾತ್ರ ಕೆಲಸ ಮಾಡುತ್ತೇವೆ. ನಿರೀಕ್ಷೆಗಳನ್ನು ಪೂರೈಸದಿದ್ದರೆ ನೋವು ಅನಿವಾರ್ಯ. ಆದ್ದರಿಂದ ಕೆಲಸ ಮಾಡುವುದನ್ನು ಮುಂದುವರಿಸಿ ಮತ್ತು ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬೇಡಿ. ಬದಲಾವಣೆಯು ಬ್ರಹ್ಮಾಂಡದ ನಿಯಮವಾಗಿದೆ. ನೀವು ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ಆಗಬಹುದು, ಶ್ರೀಮಂತ ಅಥವಾ ಬಡವ ಕೂಡ. ಎಷ್ಟು ಸತ್ಯ! ನಮ್ಮ ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಭೂಮಿಯು ಸುತ್ತುತ್ತಲೇ ಇರುತ್ತದೆ. ಯಾವುದು ಸ್ಥಿರವಾಗಿ ಉಳಿಯುವುದಿಲ್ಲ. ದಿನವು ಕೊನೆಗೊಳ್ಳುತ್ತದೆ ಮತ್ತು ರಾತ್ರಿಯೂ ಅನುಸರಿಸುತ್ತದೆ. ಅಶಾಶ್ವತೆಯು ಬ್ರಹ್ಮಾಂಡದ ನಿಯಮವಾಗಿದೆ ಎಂಬ ಅಂಶವನ್ನು ಇದು ಬಲಪಡಿಸುತ್ತದೆ. ಆದ್ದರಿಂದ ನಿಮ್ಮ ಸಂಪತ್ತಿನ ಬಗ್ಗೆ ಹೆಮ್ಮೆ ಪಡುವುದು ಅಪಕ್ವತೆಯ ಸಂಕೇತವಾಗಿದೆ, ಏಕೆಂದರೆ ಅದು ಒಂದು ನಿಮಿಷದಲ್ಲಿ ತೆಳುವಾದ ಗಾಳಿಯಲ್ಲಿ ಕಣ್ಮರೆಯಾಗುತ್ತದೆ. ಬದಲಾವಣೆಯು ಒಪ್ಪಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಂದರ್ಭಗಳನ್ನು ಎದುರಿಸಲು ನೀವು ಸುಸಂಬದ್ಧರಾಗುತ್ತೀರಿ. ಆತ್ಮವು ಹುಟ್ಟುವುದೂ ಇಲ್ಲ ಮತ್ತು ಸಾಯುವುದೂ ಇಲ್ಲ. ನಮ್ಮೊಳಗೆ ಭಯ ಹುಟ್ಟಿಸಿದರೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಭಯವು ಮಹತ್ವಾಕಾಂಕ್ಷೆಯ ಕನಸುಗಳು ಮತ್ತು ಪ್ರಗತಿಯ ಅವಕಾಶಗಳನ್ನು ಸಹ ಕೊಲ್ಲುತ್ತದೆ. ನಿರ್ಭೀತ ಭಯವು ಚಿಂತಿಸಬೇಕಾಗಿಲ್ಲ, ಏಕೆಂದರೆ ಅದು ಪಂಜರದಲ್ಲಿ ಇಡಲಾಗುವುದಿಲ್ಲ ಮತ್ತು ಅದನ್ನು ನಿಲ್ಲಿಸಲಾಗುವುದೂ ಇಲ್ಲ ಎಂದು ತಿಳಿದಿದೆ. ಆದ್ದರಿಂದ ಸಾವಿನ ಭಯವು ಅಸಂಬದ್ಧವಾಗಿದೆ, ಏಕೆಂದರೆ ನಮ್ಮ ಆತ್ಮಗಳು ಎಂದಿಗೂ ಸಾಯುವುದಿಲ್ಲ. ಭಯ ಮತ್ತು ಚಿಂತೆ ಎರಡು ಶತ್ರುಗಳು. ಅವು ನಮ್ಮ ಯೋಗಕ್ಷೇಮಕ್ಕೆ ಪ್ರತಿಬಂಧಕಗಳಾಗಿವೆ. ಅವುಗಳನ್ನು ನಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ನಾವು ಶ್ರಮಿಸಬೇಕು. ನೀವು ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ನೀವು ಖಾಲಿ ಕೈಯಿಂದ ಹೊರಡುತ್ತೀರಿ. ನಾವು ಭೌತಿಕ ವಸ್ತುಗಳಿಗೆ ಎಷ್ಟು ಲಗತ್ತಿಸುತ್ತೇವೆ ಎಂದರೆ ನಾವು ಅವುಗಳನ್ನು ನಮ್ಮೊಂದಿಗೆ ಸಮಾಧಿಗೆ ಕೊಂಡೊಯ್ಯುವುದಿಲ್ಲ ಎಂದು ನಾವು ಆಗಾಗ್ಗೆ ಮರೆತು ಬಿಡುತ್ತೇವೆ. ಕೋಪವು ಜನರನ್ನು ನಿಮ್ಮಿಂದ ದೂರವಿಡುತ್ತದೆ ಮತ್ತು ದುರಾಸೆಯು ನಿಮ್ಮನ್ನು ಎಂದಿಗೂ ತೃಪ್ತಿಪಡಿಸಲು ಬಿಡುವುದಿಲ್ಲ. ನೀನು ಏನೆಂದುಕೊಂಡಿದೆಯೋ ಅದೇ ನೀನು. ನಿಮ್ಮ ಆಲೋಚನೆಗಳು ನಿಮ್ಮನ್ನು ರೂಪಿಸುತ್ತವೆ. ನೀವು ಸಂತೋಷದ ವ್ಯಕ್ತಿಯೆಂದು ಭಾವಿಸಿದರೆ ನೀವು ಸಂತೋಷವಾಗಿರುತ್ತೀರಿ. ದುಃಖದ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಲು ನೀವು ಅನುಮತಿಸಿದರೆ ನೀವು ದುಃಖಿತ ವ್ಯಕ್ತಿಯಾಗುತ್ತೀರಿ. ಈ ಪ್ರಪಂಚವೂ ಇಲ್ಲ, ಆಚೆ ಪ್ರಪಂಚವೂ ಇಲ್ಲ. ಅನುಮಾನಿಸುವವನಿಗೆ ಸಂತೋಷವೂ ಇಲ್ಲ. ಅನುಮಾನಗಳು ತಪ್ಪು ತಿಳುವಳಿಕೆಯನ್ನು ಸೃಷ್ಟಿಸುತ್ತವೆ. ಅವರು ನಿಮ್ಮನ್ನು ಗೊಂದಲಗೊಳಿಸುತ್ತಾರೆ ಮತ್ತು ಅಸ್ಪಷ್ಟ ಆಲೋಚನೆಗಳಿಂದ ನಿಮ್ಮ ಮನಸ್ಸನ್ನು ಮೊಬ್ಬುಗೊಳಿಸುತ್ತಾರೆ. ಪ್ರೀತಿಗೆ ಯಾವುದೇ ಸಂದೇಹವಿಲ್ಲ. ಹಾಗೆ ಮಾಡಿದರೆ ಅದು ಪ್ರೀತಿಯೇ ಅಲ್ಲ. ನಾವು ನಮ್ಮ ಗುರಿಯಿಂದ ದೂರವಿರುವುದು ಅಡೆತಡೆಗಳಿಂದಲ್ಲ, ಆದರೆ ಕಡಿಮೆ ಗುರಿಯ ಸ್ಪಷ್ಟ ಮಾರ್ಗದಿಂದ. ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಮನಸ್ಸಿನ ಪ್ರಯತ್ನಗಳ ಮೂಲಕ ಏರಬಹುದು ಅಥವಾ ಅದೇ ರೀತಿಯಲ್ಲಿ ತನ್ನನ್ನು ತಾನೇ ಕೆಳಗೆ ಎಳೆದುಕೊಳ್ಳಬಹುದು, ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಸ್ನೇಹಿತ ಮತ್ತು ಶತ್ರು. ಧನ್ಯವಾದಗಳು. ಮತ್ತಷ್ಟು ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.